ನಮ್ಮ ಬೇತಮಂಗಲ ಹೋಬಳಿ ಬೇತಮಂಗಲ ಹೆಡ್ ಕ್ವಾರ್ಟರ್ ಅಥವಾ ನಮ್ಮ ಗ್ರಾಮೀಣ ಭಾಗದ ಒಂದು ಹಾರ್ಟ್ ಆಫ್ ದ ಪ್ಲೇಸ್ ಅಂತ ಏನು ಹೇಳ್ತೀರಿ, ಆ ಒಂದು ಬೇತಮಂಗಲದಲ್ಲಿ ನಮ್ಮ ಸವಿತಾ ಸಮಾಜದ ಮುಖಂಡರುಗಳು ಪದಾಧಿಕಾರಿಗಳು ಇವತ್ತು ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ 8ನೇ ಜಯಂತ್ಯೋತ್ಸವನ ಮಾಡ್ತಾಯಿದ್ದೀನಿ. ನಾನು ಭಾಳ ಖುಷಿಯಿಂದ ಇಲ್ಲಿ ಬಂದಿದ್ದೀನಿ. ವರ್ಷವೂ ಸಹ ನಮಗೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಕರೆದು ನನಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಾನು ಭಗವಂತ ಸವಿತಾ ಮಹರ್ಷಿಯವರನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥವರು ಸವಿತಾ ಮಹರ್ಷಿಯ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು, ಶುಭವಾಗಬೇಕು ಅಂತೇಳಿ ನನಗೆ ಪ್ರಾರ್ಥಿಸ್ತಾ ಇದ್ದೀನಿ. ಇವತ್ತು ಏನಾದರೂ ಈ ಬೇತಮಂಗಲ ಅನ್ನೋ ಒಂದು ಹೆಸರು ಹುಟ್ಟಿರೋದು ಏನಪ್ಪ ಅಂತಂದರೆ ಅದು ವೇದಮಂಗಲ. ಇವತ್ತು ಆ ವೇದಮಂಗಲಕ್ಕೆ ಕಾರ್ಯಕರ್ತರು ಯಾರು ಅಂತಂದರೆ ಈ ಸವಿತಾ ಮಹರ್ಷಿಯ ಇರ್ತಕ್ಕಂಥ ಜನಾಂಗದವರು, ಸಮುದಾಯದವರು ಅಂತ ಭಾಳ ಇದೆ. ನಾನು ಪ್ರತಿ ವರ್ಷ ಹೇಳ್ತಾನೆ ಇರ್ತೀನಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇರ್ತಕ್ಕಂಥ ಸವಿತಾ ಮಹರ್ಷಿಯ ಮಹಾನ್ ಕಲಾವಿದರು ಇಲ್ಲ ಅಂತಂದರೆ ಒಂದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಯಾವುದೂ ಇಲ್ಲ. ಆದರೆ ಈ ಸಮಾಜದ ಈ ಒಂದು ಸಮುದಾಯವನ್ನು ನೋಡ್ತಾ ಇದ್ದರೆ ಎಲ್ಲರ ಒಂದು ಮನಸ್ಸಲ್ಲಿ ಬೇರೆ ರೀತಿಯ ಒಂದು ಆಲೋಚನೆಗಳು ಬರ್ತಾ ಇದೆ. ನಾನು ನನ್ನ ಸವಿತಾ ಮಹರ್ಷಿ ನನ್ನ ಮುಖಂಡರ ಪರವಾಗಿ ನಾನು ನನ್ನ ಜನತೆಯಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಒಂದೇ ಜನಾಂಗದವರು ಅನ್ನೋದಕ್ಕೆ ಒಂದು ಉದಾಹರಣೆ ಮಾನವೀಯತೆ ಜನಮಾನ. ಇವತ್ತು ನಾವು ಮಾನವರಾಗಿ ಹುಟ್ಟಿದ್ಮೇಲೆ ನಾವೆಲ್ಲರೂ ಒಂದೇ. ಅದರಲ್ಲೂ ವಿಶೇಷವಾಗಿ ನೀವು ಯಾರನ್ನಾದರೂ ಪ್ರಾರ್ಥನೆ ಮಾಡಬೇಕು, ಪೂಜೆ ಮಾಡ್ತಾರೆ, ಅದು ಐವರ್ లేకుండా పెళ్లి నిలిಸೋದು వాద్యం లేకుండా ಅಂತ పెళ్లి కాదు అనేది చెప్తా ఉన్నాము. ಭಗವಂತ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ನಮ್ಮ ಸವಿತಾ ಮಹರ್ಷಿಗಳ ಮುಖಂಡರ ಆಶೀರ್ವಾದ ಈ ಬಡ ಮಗನ ಮೋಹನ್ ಕೃಷ್ಣ ಮೇಲಿರಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಭಾಳ ಖುಷಿಯಿಂದ ಇಲ್ಲಿ ಬಂದಿದ್ದೀನಿ, ಭಾಳ ಹೆಮ್ಮೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ನಾನು ಈ ಜನಾಂಗಕ್ಕೆ ನನ್ನ ಕೈಲಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನನ್ನ ತನು ಮನ ಧನವನ್ನು ಅರ್ಪಿಸಿ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ನಮ್ಮ ಮನಸ್ಸಲ್ಲಿ ತಾವೇನು ಒಂದು ಬೇಡಿಕೆಗಳಿರ್ತೀರೋ ಅದಕ್ಕೆ ನಾನು ಎಲ್ಲರ ಥರ ಭರವಸೆ ಹೇಳ್ಕೊಟ್ಟು ಓಡೋನಲ್ಲ. ನಿಮ್ಮ ಜೊತೆ ನಿಲ್ತೀನಿ, ಕಷ್ಟಕ್ಕೂ ಸ್ಪಂದಿಸ್ತೀನಿ, ಸುಖದಲ್ಲೂ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನಾನು ಮಾತಾಡ್ತೀನಿ.